ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ಮೈತ್ರೇಯ ಉವಾಚ ಸ ಉಗ್ರಧನ್ವನ್ ನಿಯದೇವ ಬಭಾಷೆ ಆಸೀಚ್ಛ ತೂಷ್ಣೀಮರವಿಂದನಾಭಂ ಧಿಯೋಪಗೃಹ್ಣನ್ ಸ್ಮಿತಶೋಭಿತೇನ ಮುಖೇನ ಚೇತೋ ಲುಲುಭೆ ದೇವಹೂತ್ಯಾಹ. ಅನುವಾದ. ಶ್ರೀ ಮೈತ್ರೇಯರು ನುಡಿದರು, ಶ್ರೇಷ್ಠ ಯುದ್ಧಾಳುವಾದ ವಿದುರನೇ, ಕರ್ದಮ ಮುನಿಯು ಇಷ್ಟು ಮಾತ್ರ ಹೇಳಿ ಪೂಜ್ಯನು ಪದ್ಮನಾಭನು ಆದ ಭಗವಾನ್ ವಿಷ್ಣುವನ್ನು ಚಿಂತಿಸುತ್ತಾ ಸುಮ್ಮನಾದನು. ಅವನು ಶಾಂತನಾಗಿ ಮುಗುಳ್ನಗುತ್ತಿದ್ದಂತೆ ಆತನ ವದನ ದೇವಹೂತಿಯ ಮನಸ್ಸನ್ನು ಸೆರೆ ಹಿಡಿಯಿತು. ಅವಳು ಆ ಮಹರ್ಷಿಯನ್ನು ಧ್ಯಾನ ಮಾಡತೊಡಗಿದಳು. ಶ್ಲೋಕ 22. ಸೋನು ಜ್ಞಾತ್ವಾ ವ್ಯವಸಿತಂ ಮಹಿಷ್ಯಾ ದುಹಿತು ಸ್ಫುಟಂ ತಸ್ಮೈ ಗುಣಗಣಾಢ್ಯಾಯ ದದೌ ತುಲ್ಯಾಂ ಪ್ರಹರ್ಷಿತಃ. ಅನುವಾದ. ರಾಣಿಯ ಹಾಗೂ ದೇವಹೂತಿಯ ನಿಶ್ಚಯವನ್ನು ತಿಳಿದ ಬಳಿಕ ಆ ಸಾಮ್ರಾಟನು ತುಂಬ ಸಂತಸದಿಂದ ತನ್ನ ಮಗಳನ್ನು ಋಷಿಗೆ ನೀಡಿದನು. ಅವಳಿಗೆ ಕರ್ದಮ ಮುನಿಯ ಸದ್ಗುಣ ಸಮೂಹಕ್ಕೆ ಸಮನಾದ ಗುಣಗಳಿದ್ದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಹೇಳ್ತಾರೆ, ಅನಂತನಾದಂತಹ ದೇವೋತ್ತಮ ಪರಮಪುರುಷನೇ ನನಗೆ ಅತ್ಯುನ್ನತ ಪ್ರಮಾಣ. ಅವನಿಂದನೇ ಈ ಅದ್ಭುತ ಸೃಷ್ಟಿ ಉದ್ಭವಿಸುತ್ತೆ. ಅವನಲ್ಲೇ ಅದರ ಸ್ಥಿತಿ ಮತ್ತು ಲಯಗಳು ಕೂಡ ಸಂಭವಿಸುತ್ತೆ. ಈ ಜಗತ್ತಿನಲ್ಲಿ ಜೀವಿಗಳನ್ನು ಉತ್ಪಾದನೆ ಮಾಡುವಂತಹ ವ್ಯಕ್ತಿಗಳಾದಂತಹ ಪ್ರಜಾಪತಿಗಳಿಗೆಲ್ಲವೂ ಕೂಡ ಅವನೇ ಮೂಲನಾಗಿದ್ದಾನೆ ಅಂತನ್ಬಿಟ್ಟು ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ಶ್ರೇಷ್ಠ ಯುದ್ಧಾಳುವಾದ ವಿದುರನೇ. ವಿದುರ ತುಂಬ ಶ್ರೇಷ್ಠವಾಗಿರುವಂತಹ ಯುದ್ಧ ಮಾಡುವಂಥ ಒಬ್ಬ ಧೀರ ಪುರುಷ ಅವನನ್ನು ಈಗ ಹೇಳ್ತಾರೆ. ಕರ್ದಮ ಮುನಿ ಇಷ್ಟು ಹೇಳಿ ಪೂಜ್ಯನು ಪದ್ಮನಾಭನೂ ಆದಂತಹ ಭಗವಂತ ವಿಷ್ಣುವನ್ನ ಚಿಂತನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಈಗ ತನ್ನ ವಿಚಾರ ಏನು, ಯಾಕೆ ನಾನು ಒಪ್ಕೊಳ್ತಾ ಇದ್ದೀನಿ ಈ ಕನ್ಯೆಯನ್ನ ಅಂತ ಎಲ್ಲ ಹೇಳಿ, ಮತ್ತೆ ನನ್ನದೊಂದು ಷರತ್ತಿದೆ, ಅದಕ್ಕೆ ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ. ಯಾಕಂದ್ರೆ ನನಗೆ ಗೃಹಸ್ಥಾಶ್ರಮದಲ್ಲೇ ತನ್ನ ಜೀವನವನ್ನು ಕಳಿಬೇಕು ಅನ್ನೋದು ಇಷ್ಟ ಇಲ್ಲ. ಒಂದು ಉತ್ತಮ ಮಗುವನ್ನು ಪಡೆಯೋದಕ್ಕೋಸ್ಕರ ನಾನು ಮದುವೆ ಆಗ್ತೀನಿ. ಸೊ ಒಂದು ಮಗು ಹುಟ್ಟಿದ ತಕ್ಷಣವೇ ನಾನು ಭಕ್ತಿ ಸೇವೆಯ ಜೀವನಕ್ಕೆ ನಾನು ನನ್ನನ್ನು ಮುಡುಪಾಗಿಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಇದಕ್ಕೆ ಒಪ್ಪೋದಾದರೆ ನಾನು ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಈಗ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅವನು ಶಾಂತನಾಗಿ ಮುಗುಳ್ನಗುತ್ತಾ ಇರುವಂತಹ ಆ ಮುಖವನ್ನು ನೋಡಿದ ತಕ್ಷಣ ದೇವಹೂತಿಗೆ ತುಂಬ ಇಷ್ಟ ಆಗುತ್ತೆ. ಅವಳ ಮನಸ್ಸನ್ನೇ ಸೆರೆ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಳು ಆ ಮಹರ್ಷಿಯನ್ನ ಕುರಿತು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ನೋಡಿ, ಆ ಮಹರ್ಷಿನೇ ಇವಳಿಗೆ ಸರ್ವಸ್ವ ಆಗ್ಬಿಡತ್ತೆ. ಹೆಂಗಸರಿಗೆ ಯಾಕೆ ಬೇಗ ಭಕ್ತಿ ಅನ್ನೋದು ಬರುತ್ತೆ ಅಂತಂದರೆ, ಅವರಲ್ಲಿ ಸಮರ್ಪಣೆ ಭಾವ ಹೆಚ್ಚಾಗಿರುತ್ತೆ. ನಾನು ಅನ್ನುವಂಥ ಈಗೋ ಕಡಿಮೆ ಇರುತ್ತೆ. ಅವರಲ್ಲಿ ಕರುಣೆ ಇರುತ್ತೆ, ಮತ್ತು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಭಾವ ಇರುತ್ತೆ ಅವರಲ್ಲಿ. ಬೇಗ ಸರೆಂಡರ್ ಆಗಿಬಿಡ್ತಾರೆ ಅವರು. ಈಗ ನೋಡಿ, ಮಹರ್ಷಿ ಭಗವಂತನ ಸ್ಮರಣೆ ಮಾಡಿದ್ರೆ ಇವಳು ಭಗವಂತನ ಸ್ಮರಣೆ ಮಾಡ್ಬೋದಾಗಿತ್ತು. ಅವಳು ಆ ಮಹರ್ಷಿಯನ್ನೇ ಸರ್ವಸ್ವ ಅಂತ ಈಗ ತಿಳ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಆ ಮಹರ್ಷಿಯನ್ನು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ಣವಾಗಿ ಮಗ್ನನಾಗಿದ್ದಾನೆಂದು ತೋರುತ್ತದೆ. ಏಕೆಂದರೆ ಆತನು ಸುಮ್ಮನಾಗುತ್ತಿದ್ದಂತೆಯೇ ಒಮ್ಮೆಗೆ ಭಗವಾನ್ ವಿಷ್ಣುವನ್ನು ಚಿಂತಿಸತೊಡಗಿದನು. ಅದೇ ಕೃಷ್ಣ ಪ್ರಜ್ಞೆಯ ಮಾರ್ಗ. ಶುದ್ಧ ಭಕ್ತರು ಕೃಷ್ಣ ಚಿಂತನೆಯಲ್ಲಿ ಅದೆಷ್ಟು ಮಗ್ನರಾಗಿರುವರೆಂದರೆ ಅವರು ಬೇರೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಅವರು ಬೇರೆಯದೇನನ್ನೋ ಚಿಂತಿಸುತ್ತಲೇ ಮಾಡುತ್ತಲೋ ಇರುವಂತೆ ತೋರಿದರೂ ಅವರು ಸದಾ ಕೃಷ್ಣನನ್ನೇ ಚಿಂತಿಸುತ್ತಿರುತ್ತಾರೆ. ಅಂತಹ ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿಯ ಮುಗುಳ್ನಗೆಯು ಅದೆಷ್ಟು ಆಕರ್ಷಕವಾಗಿರುತ್ತದೆಂದರೆ ಕೇವಲ ಮುಗುಳ್ನಗೆಯಿಂದಲೇ ಆತ ಅಸಂಖ್ಯ ಪ್ರಶಂಸಕರನ್ನೂ ಶಿಷ್ಯರನ್ನೂ ಅನುಯಾಯಿಗಳನ್ನೂ ಗೆಲ್ಲುತ್ತಾನೆ. ನೋಡಿ, ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದರೆ, ಕರ್ದಮ ಮುನಿಗಳು ಆ ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ರು ಅಂತಂದರೆ, ಅಂದರೆ ಕಂಪ್ಲೀಟಾಗಿ ಮಗ್ನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವ್ರು ನಡ್ಕೊಳ್ಳುವಂಥ ರೀತಿಯಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಸುಮ್ಮನೆ ಇದ್ದಿದ್ದ ತಕ್ಷಣ ಭಗವಂತ ವಿಷ್ಣುವಿನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಇದು ನಾನು ಕೂಡ ಅನುಭವಿಸಿದ್ದೀನಿ.
ತುಂಬಾನೇ ವಿಚಿತ್ರವಾಗಿರುವಂಥ ಒಂದು ಸ್ಥಿತಿ ಇದು. ಯಾಕೆ ಅಂತಂದರೆ, ಯಾವಾಗ ನಾವು ಯಾವುದಾದ್ರೂ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡೋದು, ಅದನ್ನು ಅಭ್ಯಾಸ ಮಾಡಿಬಿಟ್ವಿ ಅಂತಂದರೆ, ಯಾವುದಾದ್ರೂ ಮಂತ್ರ ಆಗಿರ್ಬೋದು, ನಾನು ಇದೆ ಅಂತ ಹೇಳೋದಿಲ್ಲ. ಸೊ ಈಗ ಎಕ್ಸಾಂಪಲ್ಗೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ತಗೊಂಡಾಗ, ಆ ಮಂತ್ರದ ಉಚ್ಚಾರಣೆಯನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ತುಂಬ ಅದನ್ನು ಅಳವಡಿಸ್ಕೊಳ್ತಾ ಹೋದರೆ, ಪ್ರತಿನಿತ್ಯ ನಾನು ಒಂದಿಷ್ಟು ಮಾಲೆ ಮಾಡಲೇಬೇಕು ಅಂತ ಅಂದ್ಕೊಳ್ತೀವಿ ಅಂತಿಟ್ಕೊಳ್ಳಿ, ಅದೇನಾಗೋಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಒಂದಾಗ್ಬಿಡುತ್ತದು. ನಾವು ಏನಾದರೂ ಒಂದು ಮಾತಾಡ್ತಾ ಇರಬೇಕು, ಯಾರ ಜೊತೆನಾದರೂ ಏನಾದರೂ ಕೆಲಸ ಮಾಡ್ತಿರ್ತೀವಿ, ಆ ಕೆಲಸ ಮುಗಿದ ತಕ್ಷಣವೇ ಅಥವಾ ಆ ಕೆಲಸ ಮಾಡ್ತಾ ಇದ್ರೂ ಕೂಡ ಮನಸ್ಸಿನಲ್ಲಿ ಅದೇ ಓಡ್ತಾ ಇರುತ್ತೆ ನಮಗೆ. ಅಂದರೆ ಅಷ್ಟೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆ ಮನ್ಸಿಗದು. ಎಲ್ಲಿ ಕೂತ್ಕೊಂಡ್ರು, ಎಲ್ಲಿ ಹೋದ್ರು, ಏನಾದರೂ ಮಾಡ್ತಾ ಇದ್ರು ಕೂಡ ಭಗವಂತನ ಚಿಂತನೆ ಒಳಗಡೆ ನಡೀತಾನೇ ಇರುತ್ತೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಆದಷ್ಟು ನಮ್ಮ ಸಮಯವನ್ನು ಭಗವತ್ ಚಿಂತನೆಯಲ್ಲಿ ತೊಡಗಿಸಿದಾಗ, ನಾವು ಪ್ರಯತ್ನ ಮಾಡ್ದೇನೆ ಅದು ತಂತಾನಾಗಿ ಭಗವಂತನ ಚಿಂತನೆಯಲ್ಲಿ ತೊಡಗಿರುತ್ತೆ. ಇಲ್ಲ ಭಗವಂತನ ಭಜನೆಯನ್ನು ಮಾಡ್ಕೊಳ್ತಾ ಇರುತ್ತೆ, ಅಂದರೆ ಹಾಡು ಹೇಳ್ಕೊಳ್ತಾ ಇರುತ್ತೆ, ಕೀರ್ತನೆಗಳು ಹೇಳ್ಕೊಳ್ತಾ ಇರುತ್ತೆ, ಅಥವಾ ಆ ಭಗವಂತನ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇರುತ್ತೆ, ಅಥವಾ ನಾವು ಏನಾದರೂ ಒಂದು ಕೇಳಿರ್ತೀವಲ್ವ ವಿಷಯ, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರುತ್ತೆ, ಅಥವಾ ಭಗವಂತನ ಲೀಲೆಗಳನ್ನು ನೆನಪಿಸ್ಕೊಳ್ತಾ ಇರುತ್ತೆ. ಭಗವಂತನಿಗೋಸ್ಕರ ನಾನು ಇವತ್ತು ಏನು ಮಾಡಲಿ, ಏನಾದರೂ ಒಂದು ನೈವೇದ್ಯಕ್ಕೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಹೀಗೆ ಕೂತ್ರು, ನಿಂತರು, ಮಲಗಿದ್ರು ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಅದಿರುತ್ತೆ. ಈಗ ನೋಡಿ, ಕಂಸ ಕೃಷ್ಣನನ್ನ ಕೊಲ್ಲಬೇಕು ಅಂತಿರ್ತಾನ, ಅವನು ಮನಸ್ಸಲ್ಲಿ ಕೂತ್ರು, ನಿಂತರು, ಮಲಗಿದ್ರು, ಊಟ ಮಾಡ್ತಾ ಇದ್ರು, ಎಲ್ಲಿ ಹೋದ್ರೂ ಕೃಷ್ಣನೇ ಕಾಣಿಸ್ತಿರ್ತಾನೆ. ಅದು ದ್ವೇಷದಿಂದ ಭಗವಂತನನ್ನ ನೋಡುವಂಥದ್ದು. ಇನ್ನು ಪ್ರೀತಿಯಿಂದ ಭಗವಂತನನ್ನ ನೋಡೋದು ರಾಧೆ, ಗೋಪಿಕೆಯರು, ಇವರೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಎಕ್ಸಾಂಪಲ್ಲು. ಅವ್ರು ಕೂತ್ರು, ನಿಂತರು, ಎಲ್ಲಿ ಹೋದ್ರೂ ಕೂಡ ಗೋಪಿಕೆಯರಿಗೆ ಭಗವಂತನ ಚಿಂತನೆನೇ ನಡೀತಾ ಇರುತ್ತೆ. ಆಯಿತಾ? ಶುದ್ಧ ಭಕ್ತರು ಅಂತಂದರೆ ಈ ರೀತಿ ಸದಾ ಭಗವಂತನ ವಿಚಾರದಲ್ಲಿ ಮಗ್ನರಾಗಿರ್ತಾರೆ. ಅವರಿಗೆ ಬೇರೆ ಯಾವುದ್ರ ಕಡೆನೂ ಗಮನ ಹೋಗೋದಿಲ್ಲ. ಆದರೆ ನಾವು ಜಸ್ಟ್ ಆಪೋಸಿಟ್ಟು, ಏನು ಯಾವಾಗಲೂ ವಿಷಯ ಚಿಂತನೆಯಲ್ಲೇ ಮುಳುಗಿರ್ತೀವಿ. ನಮಗೆ ಬರೀ ವಸ್ತುಗಳು, ವ್ಯಕ್ತಿಗಳು, ಘಟನೆಗಳು, ಯಾವುದ್ಯಾವುದೋ ಈ ಐಹಿಕ ಪ್ರಪಂಚದ್ದು ತುಂಬ್ಕೊಂಡ್ಬಿಟ್ಟಿರ್ತೀವಿ. ಅದೇ ನಡೀತಾ ಇರುತ್ತೆ. ಎಲ್ಲಿ ಹೋದರೂ ಮನೇಲಿರೋರು, ಅವ್ರ ಊಟ ಆಯಿತಾ, ತಿಂಡಿ ಆಯಿತಾ, ಇದ್ರ ಬಗ್ಗೆನೇ ಗಮನ ಇರುತ್ತೆ ಹೊರತು ಅಲ್ಲೆಲ್ಲೂ ಭಗವಂತನಿಗೆ ಸ್ವಲ್ಪನೂ ಸಮಯ ಇರೋದಿಲ್ಲ. ಆ ರೀತಿ ಅಲ್ಲ. ಯಾವಾಗಲೂ ಈಗ ನಮಗೇನು ವಿಷಯಗಳಲ್ಲಿ ನಮ್ಮ ಮನಸ್ಸು ಮುಳುಗಿದೆಯೋ ಅದನ್ನು ಭಗವಂತನ ಕಡೆ ತೊಗೊಂಡು ಬರ್ಬೇಕು ನಾವು. ಅದನ್ನು ಈ ಧರ್ಮಗ್ರಂಥಗಳು ನಮಗೆ ಹೇಳ್ಕೊಡುತ್ತೆ, ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ಇಲ್ಲಿ ಗುರುಗಳು ನಮಗೆ ಈ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಶುದ್ಧ ಭಕ್ತರು ಹೇಗಿರ್ತಾರೆ? ಬರೀ ಭಗವಂತನ ಚಿಂತನೆಯಲ್ಲಿ ಮಗ್ನರಾಗಿರ್ತಾರೆ. ಅವ್ರಿಗೆ ಯಾವ ಕಡೆನೂ ಬೇರೆ ಕಡೆ ಗಮನನೇ ಕೊಡೋದಿಲ್ಲ ಅವರು. ಇನ್ನು ಬೇರೆದೇನನ್ನೋ ಚಿಂತನೆ ಮಾಡಿ, ಅಂದರೆ ಏನು, ಅವ್ರು ಸಾಮಾನ್ಯವಾಗಿ ನೋಡೋದಕ್ಕೆ ಹೇಗೆ ಕಾಣಿಸ್ತಾರೆ ಅಂತಂದರೆ, ಅವ್ರೇನೋ ಬೇರೆ ಚಿಂತನೆ ಮಾಡ್ತಾ ಇದ್ದಾರೆ, ಭಗವಂತನ ಚಿಂತನೆ ಮಾಡ್ತಾ ಇಲ್ಲ ಅಂತ ನಮಗನ್ಸಿದ್ರು ಕೂಡ ಅವರು ಸದಾ ಕೃಷ್ಣನನ್ನೇ ಚಿಂತಿಸ್ತಾ ಇರ್ತಾರೆ. ಅಂಥ ಭಗವಂತನ ಪ್ರಜ್ಞೆ ಇರುವಂತಹ ವ್ಯಕ್ತಿಯ ಮುಗುಳ್ನಗೆ ಇದೆಯಲ್ಲ, ಅದು ತುಂಬ ಆಕರ್ಷಣೆಯಾಗಿರುತ್ತೆ. ಈಗ ಆಧ್ಯಾತ್ಮಿಕದಲ್ಲಿ ಮುಂದುವರೆದಿರ್ತಾರಲ್ಲ, ಅಂಥವ್ರ ಮುಖ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಷ್ಟೊಂದು ತೇಜಸ್ಸಿರುತ್ತೆ ಅವರಲ್ಲಿ. ಅವರ ಮುಗುಳ್ನಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಆ ಮುಗುಳ್ನಗೆಯಿಂದನೇ ಅವರು ಬೇಕಾದಷ್ಟು ಪ್ರಶಂಸಕರನ್ನು, ಅವರನ್ನು ಹೊಗಳಬೇಕು ಅಂಥ ಪ್ರಶಂಸಕರನ್ನು, ಶಿಷ್ಯರನ್ನು, ಅವರ ಅನುಯಾಯಿಗಳು, ಇವರನ್ನೆಲ್ಲ ಅವರು ಗೆಲ್ತಾರೆ. ಅಷ್ಟೊಂದು ಶಕ್ತಿ ಆ ಮುಗುಳ್ನಗೆಗಿರುತ್ತೆ. ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ರಾಣಿ ಮತ್ತು ದೇವಹೂತಿಯ ನಿಶ್ಚಯವನ್ನು ತಿಳ್ಕೊಂಡ ಮೇಲೆ ನೋಡಿ, ಇಲ್ಲಿ ನಾನು ರಾಜ ಅಂದಿದ ತಕ್ಷಣ ಮಗಳಿಗೆ ಯಾರನ್ನೋ ತೊಗೊಂಡು ಬಂದು ಕಟ್ಬಿಡೋದಿಲ್ಲ. ಅಲ್ಲಿ ಹೆಂಡತಿಯನ್ನು ಕೇಳ್ಕೊಳ್ತಾನೆ, ನಿನ್ನ ಮಗಳಿಗೆ ಈ ಮುನಿಗೆ ಕೊಟ್ಟು ಮದುವೆ ಮಾಡೋದು ಒಪ್ಪಿಗೆ ಇದೆಯಾ ಅಂತಂದ್ಬಿಟ್ಟು. ಮತ್ತು ತನ್ನ ಮಗಳಾದಂಥ ದೇವಹೂತಿಯನ್ನು ಕೂಡ ಕೇಳ್ಕೊಳ್ತಾನೆ. ಆಮೇಲೆ ತುಂಬ ಸಂತೋಷ, ಅವರಿಬ್ಬರು ಒಪ್ಕೊಂಡಿದ್ದಾರೆ ಅಂತ ತಿಳಿದ ಮೇಲೆ ತುಂಬ ಸಂತೋಷದಿಂದ ತನ್ನ ಮಗಳನ್ನು ಋಷಿಗೆ ಒಪ್ಪಿಸ್ತಾನೆ. ಅವಳಿಗೆ ಕರ್ದಮ ಮುನಿಯ ಎಲ್ಲ ಸದ್ಗುಣ ಸಮೂಹಕ್ಕೆ ಸಮನಾಗಿರುವಂಥ ಗುಣ ಇತ್ತು. ಅಂದರೆ ಆ ಮುನಿಯಲ್ಲಿ ಏನು ಗುಣಗಳಿತ್ತೋ ಅದೆಲ್ಲ ಗುಣಗಳು ಇವಳಲ್ಲೂ ಇತ್ತು. ನೋಡಿ, ಇವಳು ಗೃಹಸ್ಥಾಶ್ರಮದಲ್ಲಿದ್ದರೂ ಒಬ್ಬ ರಾಣಿಯ ಮಗಳಾಗಿದ್ದರೂ ಕೂಡ ಅವಳಿಗೆ ಎಲ್ಲ ಉನ್ನತವಾದಂತಹ ಗುಣಗಳಿದ್ದು, ಆ ರೀತಿಯ ಒಂದು ಸಂಸ್ಕಾರ ಅವಳಲ್ಲಿತ್ತು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಮುನಿಗೆ ಏನೆಲ್ಲ ಗುಣಗಳಿತ್ತೋ ಅವಳಲ್ಲೂ ಇತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.